ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ್ತಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕ್ಯಾಪ್ಟನ್ ಕೂಡ ಆಗಿರುವಂತಹ ಸ್ಮೃತಿ ಮಂದಾನ ಅವರ ಮದುವೆ ಕಳೆದ ಭಾನುವಾರ ಅದ್ಧೂರಿಯಾಗಿ ನೆರವೇರಬೇಕಿತ್ತು. ಆದರೆ ಮದುವೆಯ ಸಂಭ್ರಮದಲ್ಲೇ ಹಾರ್ಟ್ ಅಟ್ಯಾಕ್ ಎನ್ನುವಂತ ಬರಸಿಡಿಲು ಬಂದೆರಗಿತ್ತು. ಮದುವೆ ಪೋಸ್ಟ್ಪೋನ್ ಆಗಿತ್ತು. ಹೀಗಾಗಬಾರ್ದಿತ್ತು ಅಂತ ಕೋಟ್ಯಂತರ ಅಭಿಮಾನಿಗಳ ಹೃದಯ ಕೂಡ ಛಿದ್ರವಾಗಿತ್ತು. ಆದ್ರೆ ಈಗ ಅದಕ್ಕಿಂತಲೂ ಕೂಡ ಘನಘೋರವಾದ ವಿಚಾರವೊಂದು ಹೊರಬಿದ್ದಿದೆ. ಮದುವೆ ನಿಂತದ್ದು ಹೃದಯಾಘಾತದಿಂದ ಅಲ್ಲ, ಮದುಮಗ ಮಾಡಿದಂತ ಮಹಾ ಮೋಸದಿಂದ ಎನ್ನುವಂತ ಸ್ಫೋಟಕ ಸುದ್ದಿ ಸದ್ದು ಮಾಡ್ತಾ ಇದೆ. ಕ್ರಿಕೆಟ್ ಕರಿಯರ್ನಲ್ಲಿ ಗೆದ್ದ ಸ್ಮೃತಿ ಮಂದಾನ ರಿಯಲ್ ಲೈಫ್ನಲ್ಲಿ ಎಡವಿದ್ರ? ಲೈಫ್ ಪಾರ್ಟ್ನರ್ ಆಯ್ಕೆಯೇ ತಪ್ಪಾಗಿತ್ತ? ಪಲಾಶ್ ಮುಚ್ಚಲ್ ನಂಬಿಸಿ ವಂಚಿಸಿದ್ರ? ಏನಿದು ಚೀಟಿಂಗ್ ಚಾಟ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಬ್ಯೂಟಿ ವಿತ್ ಬ್ರೇನ್ ಎನ್ನುವಂತ ಹುಡುಗಿ ಸ್ಮೃತಿ ಮಂದಾನ ಕೋಟ್ಯಂತರ ಹುಡುಗರ ಕ್ರಶ್ ಕೂಡ ಹೌದು. RCB ಫ್ಯಾನ್ಸ್ ಅಂತೂ ಕರುನಾಡಿನ ಕ್ವೀನ್ ಅಂತಾನೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಟ್ಯಾಲೆಂಟೆಡ್ ಗರ್ಲ್ ಈಗ ದಾಂಪತ್ಯ ಜೀವನಕ್ಕೆ ಕಾಲಿಡೋಕೆ ಸಜ್ಜಾಗಿದ್ರು. ತಮ್ಮ ಬಹುಕಾಲದ ಗೆಳೆಯ ಫಿಲ್ಮ್ ಮೇಕರ್ ಕೂಡ ಹಾಗೆ ಖ್ಯಾತ ಸಿಂಗರ್ ಆಗಿರುವಂತ ಪಲಾಶ್ ಮುಚ್ಚಲ್ ಜೊತೆ ಸಪ್ತಪದಿ ತುಳಿಯೋಕೆ ರೆಡಿಯಾಗಿದ್ರು. 2019ರಿಂದಲೂ ಕೂಡ ಇವರಿಬ್ರು ಕೂಡ ಪ್ರೀತಿಯಲ್ಲಿದ್ರು. ಕಳೆದ ಭಾನುವಾರ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಅಂದ್ರೆ ನವೆಂಬರ್ 23ರಂದು ಕುಟುಂಬಸ್ಥರು ಹಾಗೆ ಆಪ್ತರ ಸಮ್ಮುಖದಲ್ಲಿ ಮದುವೆಯಾಗೋಕೆ ಕೆಲ ಕ್ಷಣಗಳಷ್ಟೇ ಬಾಕಿ ಇತ್ತು. ಆದ್ರೆ ದಿಢೀರ್ ಅಂತ ಮದುವೆ ಮುಂದೂಡಿಕೆ ಆಗಿದೆ ಎನ್ನುವಂತ ಸುದ್ದಿ ಹಲ್ಚಲ್ಲೆಬ್ಬಿಸಿತ್ತು. ಸ್ಮೃತಿ ಮಂದಾನ ಅವರ ತಂದೆಗೆ ಹೃದಯಾಘಾತವಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹೀಗಾಗಿ ಮದುವೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಎನ್ನುವಂತ ಸುದ್ದಿ ಹೊರಬಿದ್ದಿತ್ತು. ಮದುಮಗ ಪಲಾಶ್ ಮುಚ್ಚಲ್ ಅವರ ಸಹೋದರಿ ಪಲಕ್ ಮುಚ್ಚಲ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿಯಲ್ಲಿ ಈ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ರು. ಈ ವಿಚಾರವನ್ನ ಕೇಳಿದಂತ ಕೋಟ್ಯಂತರ ಭಾರತೀಯರು ಅಯ್ಯೋ ಹೀಗಾಗಬಾರ್ದಿತ್ತು, ಸ್ಮೃತಿ ಅವರ ತಂದೆ ಬೇಗ ರಿಕವರ್ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಆದ್ರೆ ಮದುವೆ ನಿಲ್ಲೋಕೆ ಬೇರೆಯದ್ದೇ ಕಾರಣ ಇರುವಂತ ಆರೋಪ ಕೇಳಿ ಬಂದಿದೆ. ಬೇರೆ ಯುವತಿ ಜೊತೆ ಫ್ಲರ್ಟ್, ಸ್ಮೃತಿಗೆ ಪಲಾಶ್ ಮೋಸ. ಕೇಳೋಕೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರನೇ. ಸ್ಮೃತಿ ಹಾಗೆ ಪಲಾಶ್ ಇಬ್ರು ಕೂಡ ಎಂಥ ಒಳ್ಳೆ ಜೋಡಿ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ನೋಡ್ತಾನೆ ಇರ್ತೇವೆ. ಇಬ್ಬರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರ್ತಾವೆ. ಸ್ಮೃತಿ ಮಂದಾನ ಅವರ ಪ್ರತಿ ಸೋಲು ಗೆಲುವಿನಲ್ಲೂ ಕೂಡ ಪಲಾಶ್ ಜೊತೆಗೆ ಇದ್ದು ಸಪೋರ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಈಗ ಶಾಕಿಂಗ್ ಎನ್ನುವಂತೆ ಮಹಿಳೆಯೊಬ್ಬರು ಪಲಾಶ್ ಮುಚ್ಚಲ್ ಅವರೊಂದಿಗೆ ಇನ್ಸ್ಟಾಗ್ರಾಂನಲ್ಲಿ ಚಾಟ್ ಮಾಡಿರುವ ಸ್ಕ್ರೀನ್ ಶಾಟ್ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿವೆ. ಮದುವೆಗೆ ಕೆಲವೇ ಹೊತ್ತಿಗೂ ಮುನ್ನ ಈ ಸ್ಕ್ರೀನ್ ಶಾಟ್ ರಿವೀಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇವೆ. ಮೇರಿ ಡಿ ಕೋಸ್ಟಾ ಎನ್ನುವ ಮಹಿಳೆ ಈ ಸ್ಕ್ರೀನ್ ಶಾಟ್ ಅನ್ನು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಚಾಟ್ನಲ್ಲಿ ಪಲಾಶ್ ಮುಚ್ಚಲ್ ಸ್ಮೃತಿ ಮಂದಾನ ಜೊತೆಗಿನ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಹಾಗೆ ಅವರ ಜೊತೆ ಟೂರ್ ಹೋಗುವುದರ ಬಗ್ಗೆ ಆಗುವ ಸವಾಲುಗಳ ಬಗ್ಗೆ ಚಾಟ್ ಮಾಡಿದ್ದಾರೆ. ಇದೇ ವಿಚಾರ ಈಗ ಮದುವೆ ನಿಲ್ಲೋಕೆ ಕಾರಣ ಆಗಿದೆ ಎನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ. ಮದುವೆ ಫೋಟೋಗಳು ಹಾಗೆ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ ಸ್ಮೃತಿ. ಇನ್ನು ಇಷ್ಟೇ ಅಲ್ಲದೆ ಪಲಾಶ್ ಮೇರಿ ಅವರ ಜೊತೆ ಫ್ಲರ್ಟ್ ಮಾಡುವ ರೀತಿಯಲ್ಲೂ ಕೂಡ ಚಾಟ್ ಮಾಡಿದ್ದಾರೆ. ಇದರ ಜೊತೆಗೆ ಆಕೆನ ತಮ್ಮ ಜೊತೆ ಸ್ವಿಮ್ಮಿಂಗ್ಗೆ ಬರುವಂತೆ ಕರೆದಿರೋದು ಗೊತ್ತಾಗುತ್ತೆ. ಇದೆಲ್ಲವನ್ನ ಗಮನಿಸಿದ್ರೆ ಪಲಾಶ್ ಮುಚ್ಚಲ್ ಸ್ಮೃತಿ ಮಂದಾನ ಅವರ ಪ್ರೀತಿಗೆ ಮೋಸ ಮಾಡಿದ್ರ ಎನ್ನುವಂತ ಅನುಮಾನ ಜೋರಾಗ್ತಿದೆ. ಇನ್ನು ಇದೆಲ್ಲದರ ನಡುವೆ ಸ್ಮೃತಿ ಮಂದಾನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ತಾವು ಹಾಕಿದಂತ ಮೆಹಂದಿ ಹಾಗೆ ಮದುವೆಗೆ ಸಂಬಂಧಪಟ್ಟ ಫೋಟೋಗಳನ್ನ ಕೂಡ ಡಿಲೀಟ್ ಮಾಡಿರೋದು ಈ ಅನುಮಾನಕ್ಕೆ ಮತ್ತಷ್ಟು ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಸ್ಮೃತಿ ಮಂದಾನ ಮಾತ್ರ ಅಲ್ಲ, ಆಕೆಯ ಗೆಳತಿಯರಾದಂಥ ಜೆಮಿಮಾಲ್ ರೋಡ್ರಿಗಸ್ ಸೇರಿದಂತೆ ಹಲವು ಆಪ್ತರು ಮದುವೆಗೆ ಸಂಬಂಧಪಟ್ಟಂತ ಫೋಟೋಗಳು ಹಾಗೆ ವಿಡಿಯೋಗಳನ್ನ ಡಿಲೀಟ್ ಮಾಡಿರೋದು ಪಲಾಶ್ ಹಾಗೆ ಸ್ಮೃತಿ ಮಂದಾನ ನಡುವೆ ಎಲ್ಲವೂ ಕೂಡ ಸರಿ ಇಲ್ವಾ, ಮದುವೆ ಸಂಬಂಧ ಮುರಿದು ಬಿತ್ತ ಎನ್ನುವಂತ ಅನುಮಾನವನ್ನ ಹೆಚ್ಚಾಗುವಂತೆ ಮಾಡ್ತಾ ಇದೆ. ಇನ್ನು ಮದುವೆ ಪೋಸ್ಟ್ಪೋನ್ ಆದ ಬಳಿಕ ಪಲಾಶ್ ಮುಚ್ಚಲ್ ಕೂಡ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಸದ್ಯ ಟ್ರೀಟ್ಮೆಂಟ್ ಬಳಿಕ ಪಲಾಶ್ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗುತ್ತವೆ. ಆದ್ರೆ ಒಂದಂತೂ ಸತ್ಯ, ಪಲಾಶ್ ಏನಾದ್ರೂ ಸ್ಮೃತಿ ಮಂದಾನಗೆ ನಿಜಕ್ಕೂ ಕೂಡ ಮೋಸ ಮಾಡಿದ್ರೆ ಆದ್ರೆ ಆತನಷ್ಟು ದೊಡ್ಡ ಜಗತ್ನಲ್ಲಿ ಮತ್ತಿನ್ಯಾರು ಇರೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸ್ಮೃತಿ ಆಟದಲ್ಲಿ ಎಷ್ಟು ಕ್ಲೀನೋ ರಿಯಲ್ ಲೈಫಲ್ಲೂ ಕೂಡ ಅಷ್ಟೇ ವೆಲ್ ಬಿಹೇವ್ಡ್ ಗರ್ಲ್. ಯಾವುದೇ ಕಾಂಟ್ರವರ್ಸ್ಗೂ ಕೂಡ ಒಳಗಾಗದಂತ ಬುದ್ಧಿವಂತೆ. ಹರ್ಮನ್ ಪ್ರೀತ್ ಕೌರ್ ಬಳಿಕ ಟೀಮ್ ಇಂಡಿಯಾದ ನಾಯಕಿ ರೇಸ್ನಲ್ಲಿರುವಂತ ಬ್ರೇವ್ ಗರ್ಲ್. ಬಟ್ ಈಗ ಮದುವೆ ವಿಚಾರದಲ್ಲಿ ಪ್ರೀತಿ ವಿಚಾರದಲ್ಲಿ ಕೇಳಿ ಬರ್ತಾ ಇರುವಂತ ಆರೋಪಗಳೆಲ್ಲ ಸುಳ್ಳಾಗ್ಲಿ. ಯಾಕಂದ್ರೆ ಅವರಿಬ್ರು ಕೂಡ ಒಬ್ಬರನ್ನೊಬ್ರು ಪ್ರತಿ ಹೆಜ್ಜೆಯಲ್ಲೂ ಕೂಡ ಜೊತೆಯಾಗಿದ್ದಾರೆ. RCB ತಂಡದ ನಾಯಕಿಯಾಗಿ ಬೆಂಗಳೂರು ತಂಡವನ್ನ ವಿನ್ ಮಾಡಿಸಿದಾಗಲೂ ಕೂಡ ಪಲಾಶ್ ಜೊತೆಗಿದ್ರು.
ಇತ್ತೀಚೆಗೆ ICC ಟ್ರೋಫಿಯನ್ನ ಅಂದ್ರೆ ಏಕದಿನ ವಿಶ್ವಕಪ್ ಗೆದ್ದಾಗಲೂ ಕೂಡ ಸ್ಮೃತಿ ಅವರ ಜೊತೆಗೆ ಇದ್ರು. ಹಾಗೆ ಅವರಿಬ್ಬರು ಕೂಡ ಲವ್ ಪ್ರಪೋಸ್ ಮಾಡಿದಂಥ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಹೀಗಾಗಿ ಈ ಸುದ್ದಿ ಸುಳ್ಳಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದು ಅದೆಲ್ಲ ಕೂಡ ಫೇಕ್ ಆಗಿರಲಿ, ಸ್ಮೃತಿ ತಂದೆಗೆ ನಿಜಕ್ಕೂ ಕೂಡ ಅನಾರೋಗ್ಯ ಕಾಡಿದ್ರೆ ಆದಷ್ಟು ಬೇಗ ಹುಷಾರಾಗ್ಲಿ, ಪ್ರೇಮ ಪಕ್ಷಿಗಳು ಮತ್ತೆ ಒಂದಾಗ್ಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.